ಈಗ ನಮ್ಮ ಅದೇ ಮಗು ಕಾಣೆ ಆಗಿದೆ ಅಂತೇಳಿ ನಮ್ಮ ಗಣಪತಿಯವರು ಈಗ ಮಾಹಿತಿ ಕೊಟ್ಟರು ನನಗೆ ಒಂದು 5 ಗಂಟೆಗೆ 5:30 ಗಂಟೆಗೆ. ಅಲ್ಲಿಂದ ನಾವು ಬಂದು ರಾತ್ರಿ 9 ಗಂಟೆ ಗಂಟ ಹುಡುಕಿ ಫಾರೆಸ್ಟ್ನವರೆಲ್ಲ ಬಂದು ಹುಡುಕಿ ನೋಡುವಾಗ ಸಿಕ್ಕಲಿಲ್ಲ ಮಗು. ಆಗ ಹುಡುಕುವಾಗ ನಮಗೆ ಒಂದು ಹಂದಿ ಹಿಡಿದ ಒಂದು ಅದ್ರದ್ದು ಮೂಳೆಗಳೆಲ್ಲ ಸಿಕ್ತು ನಮಗೆ, ಹುಲಿ ಹಿಡಿದ ಜಾಗದಲ್ಲಿ. ಆಗ ನಮ್ಮ ಯೋಚನೆ ಈ ಮಗುನ ಹುಲಿಯೇ ಹಿಡಿದಿರಬಹುದು ಅಂತೇಳಿ. ಹಾಗೆ ರಾತ್ರಿ ವೇಳೆ ನಮಗೆ ಕಾರ್ಯಾಚರಣೆ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಅಲ್ಲಿಂದ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಓರಿಯೋ ನಾಯಿ ಸೋನನ ತಗೊಂಡು ಹೋಗಿ ಎಲ್ಲ ಹುಡುಕುವಾಗ ಅದು ಬಂದು ನನಗೆ ಒಂದು ಮಾಹಿತಿ ಕೊಡೋದಂಗೆ ಹಾಗೆ ನನಗೆ ಬಂದು ಒಂದು ಸೂಚನೆ ಕೊಡ್ತದೆ ಅದು. ಆಗ ನಾವು ಅಲ್ಲಿ ನೋಡುವಾಗ ಕಾಫಿ ಗಿಡದ ಬುಡದಲ್ಲಿ ಮಗು ಮಲಗಿತ್ತು. ಅಲ್ಲಿಂದ ನಾವು ಮಗುನ ಎತ್ಕೊಂಡು ಬಂದು ಇಲ್ಲಿ ಬಂದು ಎಲ್ಲ ಊಟ ಗೀಟ ಎಲ್ಲ ಕೊಟ್ಟು ಕಾಫಿ ಎಲ್ಲ ಕೊಟ್ಟು ಅಲ್ಲಿಂದ ಮಗುನ ರೆಡಿ ಮಾಡಿ ಅದು ಅರ್ಜೆಂಟೇನಾ ಅಂತೇಳಿ ನಮ್ಮ ಫ್ರೆಂಡು ಪೊಯ್ಲೆಂಗಡ ಪಲ್ಲವಿನಿ ಅಂತೇಳಿ ಕುಟ್ಟದಲ್ಲಿ ಅವರು ನನಗೆ ಕೊಟ್ಟಿರೋ ನಾಯಿ. 1 ವರ್ಷ ಆಗಿದೆ ಈಗ ನಾಯಿ. ಕಡೆಮಡ ಅನಿಲ್ ಕಾಳಪ್ಪ. ಈಗ ನಮ್ಮ ಅದೇ ಮಗು ಕಾಣೆ ಆಗಿದೆ ಅಂತೇಳಿ ನಮ್ಮ ಗಣಪತಿಯವರು ಈಗ ಮಾಹಿತಿ ಕೊಟ್ಟರು ನನಗೆ ಒಂದು 5 ಗಂಟೆಗೆ 5:30 ಗಂಟೆಗೆ. ಅಲ್ಲಿಂದ ನಾವು ಬಂದು ರಾತ್ರಿ 9 ಗಂಟೆ ಗಂಟ ಹುಡುಕಿ ಫಾರೆಸ್ಟ್ನವರೆಲ್ಲ ಬಂದು ಹುಡುಕಿ ನೋಡುವಾಗ ಸಿಕ್ಕಲಿಲ್ಲ ಮಗು. ಆಗ ಹುಡುಕುವಾಗ ನಮಗೆ ಒಂದು ಹಂದಿ ಹಿಡಿದ ಒಂದು ಅದ್ರದ್ದು ಮೂಳೆಗಳೆಲ್ಲ ಸಿಕ್ತು ನಮಗೆ, ಹುಲಿ ಹಿಡಿದ ಜಾಗದಲ್ಲಿ. ಆಗ ನಮ್ಮ ಯೋಚನೆ ಈ ಮಗುನ ಹುಲಿಯೇ ಹಿಡಿದಿರಬಹುದು ಅಂತೇಳಿ. ಹಾಗೆ ರಾತ್ರಿ ವೇಳೆ ನಮಗೆ ಕಾರ್ಯಾಚರಣೆ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಅಲ್ಲಿಂದ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಓರಿಯೋ ನಾಯಿ ಸೋನನ ತಗೊಂಡು ಹೋಗಿ ಎಲ್ಲ ಹುಡುಕುವಾಗ ಅದು ಬಂದು ನನಗೆ ಒಂದು ಮಾಹಿತಿ ಕೊಡೋದಂಗೆ ಹಾಗೆ ನನಗೆ ಬಂದು ಒಂದು ಸೂಚನೆ ಕೊಡ್ತದೆ ಅದು. ಆಗ ನಾವು ಅಲ್ಲಿ ನೋಡುವಾಗ ಕಾಫಿ ಗಿಡದ ಬುಡದಲ್ಲಿ ಮಗು ಮಲಗಿತ್ತು. ಅಲ್ಲಿಂದ ನಾವು ಮಗುನ ಎತ್ಕೊಂಡು ಬಂದು ಇಲ್ಲಿ ಬಂದು ಎಲ್ಲ ಊಟ ಗೀಟ ಎಲ್ಲ ಕೊಟ್ಟು ಕಾಫಿ ಎಲ್ಲ ಕೊಟ್ಟು ಅಲ್ಲಿಂದ ಮಗುನ ರೆಡಿ ಮಾಡಿ ಅದು ಅರ್ಜೆಂಟೇನಾ ಅಂತೇಳಿ ನಮ್ಮ ಫ್ರೆಂಡು ಪೊಯ್ಲೆಂಗಡ ಪಲ್ಲವಿನಿ ಅಂತೇಳಿ ಕುಟ್ಟದಲ್ಲಿ ಅವರು ನನಗೆ ಕೊಟ್ಟಿರೋ ನಾಯಿ. 1 ವರ್ಷ ಆಗಿದೆ ಈಗ ನಾಯಿ. ಕಡೆಮಡ ಅನಿಲ್ ಕಾಳಪ್ಪ. ಈಗ ನಮ್ಮ ಅದೇ ಮಗು ಕಾಣೆ ಆಗಿದೆ ಅಂತೇಳಿ ನಮ್ಮ ಗಣಪತಿಯವರು ಈಗ ಮಾಹಿತಿ ಕೊಟ್ಟರು ನನಗೆ ಒಂದು 5 ಗಂಟೆಗೆ 5:30 ಗಂಟೆಗೆ. ಅಲ್ಲಿಂದ ನಾವು ಬಂದು ರಾತ್ರಿ 9 ಗಂಟೆ ಗಂಟ ಹುಡುಕಿ ಫಾರೆಸ್ಟ್ನವರೆಲ್ಲ ಬಂದು ಹುಡುಕಿ ನೋಡುವಾಗ ಸಿಕ್ಕಲಿಲ್ಲ ಮಗು. ಆಗ ಹುಡುಕುವಾಗ ನಮಗೆ ಒಂದು ಹಂದಿ ಹಿಡಿದ ಒಂದು ಅದ್ರದ್ದು ಮೂಳೆಗಳೆಲ್ಲ ಸಿಕ್ತು ನಮಗೆ, ಹುಲಿ ಹಿಡಿದ ಜಾಗದಲ್ಲಿ. ಆಗ ನಮ್ಮ ಯೋಚನೆ ಈ ಮಗುನ ಹುಲಿಯೇ ಹಿಡಿದಿರಬಹುದು ಅಂತೇಳಿ. ಹಾಗೆ ರಾತ್ರಿ ವೇಳೆ ನಮಗೆ ಕಾರ್ಯಾಚರಣೆ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಅಲ್ಲಿಂದ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಓರಿಯೋ ನಾಯಿ ಸೋನನ ತಗೊಂಡು ಹೋಗಿ ಎಲ್ಲ ಹುಡುಕುವಾಗ ಅದು ಬಂದು ನನಗೆ ಒಂದು ಮಾಹಿತಿ ಕೊಡೋದಂಗೆ ಹಾಗೆ ನನಗೆ ಬಂದು ಒಂದು ಸೂಚನೆ ಕೊಡ್ತದೆ ಅದು. ಆಗ ನಾವು ಅಲ್ಲಿ ನೋಡುವಾಗ ಕಾಫಿ ಗಿಡದ ಬುಡದಲ್ಲಿ ಮಗು ಮಲಗಿತ್ತು. ಅಲ್ಲಿಂದ ನಾವು ಮಗುನ ಎತ್ಕೊಂಡು ಬಂದು ಇಲ್ಲಿ ಬಂದು ಎಲ್ಲ ಊಟ ಗೀಟ ಎಲ್ಲ ಕೊಟ್ಟು ಕಾಫಿ ಎಲ್ಲ ಕೊಟ್ಟು ಅಲ್ಲಿಂದ ಮಗುನ ರೆಡಿ ಮಾಡಿ ಅದು ಅರ್ಜೆಂಟೇನಾ ಅಂತೇಳಿ ನಮ್ಮ ಫ್ರೆಂಡು ಪೊಯ್ಲೆಂಗಡ ಪಲ್ಲವಿನಿ ಅಂತೇಳಿ ಕುಟ್ಟದಲ್ಲಿ ಅವರು ನನಗೆ ಕೊಟ್ಟಿರೋ ನಾಯಿ. 1 ವರ್ಷ ಆಗಿದೆ ಈಗ ನಾಯಿ. ಕಡೆಮಡ ಅನಿಲ್ ಕಾಳಪ್ಪ.